ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ನಾನಿವಾಗ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ, ಈರುಳ್ಳಿ, ಟೊಮಟ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ಪಲ್ಯ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಸ್ಟವ್ ಹಚ್ಕೊಂಡು ಬಾಣಲೆ ಬೆಂಡೆಕಾಯಿ ಫಸ್ಟು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇನ್ನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದು ಫಸ್ಟು ಫ್ರೈ ಮಾಡ್ಕೋಬೇಕು, ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಬೆಂಡೆಕಾಯಿ ರೋಸ್ಟ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡು ಪ್ಲೇಟಲ್ಲಿ ತೆಗೆದುಕೊಂಡು ಇವಾಗ ಒಗ್ಗರಣೆ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದಮೇಲೆ ಮತ್ತು ಒಂಚೂರು ಬೆಳ್ಳುಳ್ಳಿ, ಇದು ಗೋಲ್ಡನ್ ಕಲರ್ ಬರೋದಕ್ಕೆ ಫ್ರೈ ಮಾಡ್ತೀವಿ. ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಬೇಗ ರೋಸ್ಟ್ ಆಗುತ್ತೆ. ಒಂಚೂರು ಹಾಕ್ಕೊಳ್ಳಿ, ಆಮೇಲೆ ಹಾಕ್ಕೊಂಡು ಅದು ಚೆನ್ನಾಗಿ ರೋಸ್ಟ್ ಆಗಲಿ. ಇದು ರೋಸ್ಟ್ ಆಗಿದೆ ಈರುಳ್ಳಿ. ಇದು ಟೊಮಟ ಎಲ್ಲ ಬೇಡ ಅಂದ್ರೂ ಸ್ಕಿಪ್ ಮಾಡ್ಬೋದು, ನಾನು ಹಾಕ್ತಾಯಿದ್ದೀನಿ. ಇದು ಚಪಾತಿಗೆಲ್ಲ ಗ್ರೇವಿ ಥರ ಇದ್ದರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ಅದಕ್ಕೆ ಒಂದು ಟೊಮಟ ಹಾಕ್ತಿದ್ದೀನಿ. ಬೇಡ ಅಂದರೆ ಹಾಕ್ಕೋಬೇಡಿ. ಇದು ಟೊಮಟ ಸ್ವಲ್ಪ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಗ ಆಗುತ್ತೆ. ಇದು ಟೊಮಟ ಸಾಫ್ಟ್ ಆಗಿದೆ. ಈಗ ಬೆಂಡೆಕಾಯಿ ಹಾಕ್ಕೊಳ್ಳಿ. ಬೆಂಡೆಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆಂಡೆಕಾಯಿಗೆ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಆವಾಗ ಈರುಳ್ಳಿ ಫ್ರೈ ಆಗುವಾಗ ಟೊಮಟಗೆ ಎಲ್ಲ ಹಾಕಿದ್ದೀವಿ. ಒಂಚೂರು ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ ಪುಡಿ, ಸಾಂಬಾರು ಪುಡಿ ನಾನು ಹಾಕ್ತೀನಿ, ನೀವು ಬೇಡ ಅಂದರೆ ಹಾಕ್ಬೇಡಿ. ಚಪಾತಿ ಜೊತೆ
ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಆಗಿದೆ ಇದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದರ ಜೊತೆಗೆ ಇವಾಗ ಚಪಾತಿ ಮಾಡ್ಕೊಂಡು ಚೆನ್ನಾಗಿರುತ್ತೆ. ನೋಡಿ, ನಾನು ಆಲ್ರೆಡಿ ಚಪಾತಿ ಇಸ್ಕಿಕೊಂಡಿದ್ದೀನಿ. ಕ್ಲೋಸ್ ಮಾಡಿಕೊಂಡು ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಚಪಾತಿ ಬೆಂಡೆಕಾಯಿ ಪಲ್ಯ ತಿಂದು ನೋಡಿ ಟೇಸ್ಟ್ ಹೇಳ್ತೀನಿ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಹೇಗಿದೆ ಅಂತ. ಚಪಾತಿಗೆ ಪಲ್ಯಕ್ಕೆ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.